ನಮಸ್ಕಾರ ಸ್ನೇಹಿತರೆ, ಕಥಾಪಯಣ ಚಾನಲ್ಗೆ ಸ್ವಾಗತ. ಇಂದಿನ ಕಥಾಪಯಣ ಚಾನಲಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬಗ್ಗೆ ಕೆಲವು ಕುತೂಹಲಕಾರಿಯಾದ ಸಂಗತಿಗಳನ್ನು ತಿಳಿಯೋಣ. ಇದಕ್ಕೂ ಮುಂಚೆ ಯಾರು ಕಥಾಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಪೂರ್ಣ ಹೆಸರು ಲಿಬರ್ಟಿ ಎನ್ಲೈಟನಿಂಗ್ ದಿ ವರ್ಲ್ಡ್. ಈ ಪ್ರತಿಮೆಯನ್ನು 1886ರಲ್ಲಿ ಫ್ರಾನ್ಸ್ ಅಮೆರಿಕಕ್ಕೆ ಉಡುಗೊರೆಯಾಗಿ ನೀಡಿತ್ತು. ಅಕ್ಟೋಬರ್ 28, 1886ರಂದು ಅಂದಿನ ಅಧ್ಯಕ್ಷ ಗ್ರೋವರ್ ಕ್ಲಿವಾಲ್ಡ್ ಸಾವಿರಾರು ಪ್ರೇಕ್ಷಕರ ಸಮ್ಮುಖದಲ್ಲಿ ಲಿಬರ್ಟಿ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪುರುಷನ ಪ್ರತಿಮೆ ಅಲ್ಲ, ಇದು ಮಹಿಳೆಯ ಪ್ರತಿಮೆಯಾಗಿದೆ. ಶಿಲ್ಪಿ ತನ್ನ ತಾಯಿಯ ಮುಖವನ್ನು ಧ್ಯಾನದಲ್ಲಿಟ್ಟುಕೊಂಡು ಅದರ ಮುಖವನ್ನು ರೂಪಿಸಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ರೋಮನ್ ಸಂಸ್ಕೃತಿಯಲ್ಲಿ ಸ್ವಾತಂತ್ರ್ಯದ ದೇವತೆ ಎಂದು ಪರಿಗಣಿಸಲ್ಪಟ್ಟಿರುವ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಪ್ರತಿಮೆಯು ರೋಮನ್ ದೇವತೆ ಲಿಬರ್ಟೀಸಾನಿಂದ ಪ್ರೇರಿತವಾಗಿದೆ. ಈ ಪ್ರತಿಮೆಯ ಪಾದಗಳಲ್ಲಿ ಬಿದ್ದಿರುವ ಮುರಿದ ಸಂಕೋಲೆಗಳು ದಬ್ಬಾಳಿಕೆ ಮತ್ತು ದೌರ್ಜನ್ಯದಿಂದ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಇದನ್ನು ನಿರ್ಮಿಸಲು 9 ವರ್ಷಗಳಿಗಿಂತಲೂ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡಿತ್ತು. ಇದು ಅಕ್ಟೋಬರ್ 28, 1886ರಂದು ಜಗತ್ತಿಗೆ ಪ್ರಸ್ತುತಪಡಿಸಲಾಗಿತ್ತು. ಆದರೆ ಅದರ ತಲೆಯನ್ನು 1878ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಸಮ್ಮೇಳನದಲ್ಲಿ ಮಾತ್ರ ತೋರಿಸಲಾಯಿತು. ಇದಾದ ನಂತರ ಅಕ್ಟೋಬರ್ 28, 1886ರಂದು ಈ ಪ್ರತಿಮೆಯನ್ನು ಜಗತ್ತಿಗೆ ಪ್ರಸ್ತುತಪಡಿಸಲಾಗಿತ್ತು. ಇದನ್ನು ನಿರ್ಮಿಸಿದಾಗ ಅದು ಆ ಸಮಯದಲ್ಲಿ ಅತಿ ಎತ್ತರದ ಕಬ್ಬಿಣದ ರಚನೆಯಾಗಿತ್ತು. ಈ ವಿಗ್ರಹದ ಒಂದು ಕೈಯಲ್ಲಿ ಜ್ಯೋತಿ, ಮತ್ತೊಂದು ಕೈಯಲ್ಲಿ ಪುಸ್ತಕವಿದೆ. ಎಡಗೈಯಲ್ಲಿರುವ ಪುಸ್ತಕವು 23 ಅಡಿ 7 ಇಂಚು ಉದ್ದ ಮತ್ತು 13 ಅಡಿ 7 ಇಂಚು ಅಗಲವಾಗಿದೆ. ಇದನ್ನು ಜುಲೈ 4, 1776 ಪುಸ್ತಕದಲ್ಲಿ ರೋಮನ್ ಭಾಷೆಯಲ್ಲಿ ಬರೆಯಲಾಗಿದೆ. ಇದು ಸ್ವಾತಂತ್ರ್ಯದ ದಿನದ ದಿನಾಂಕವನ್ನು ಹೇಳುತ್ತದೆ. ಇದರ ಎತ್ತರವು 22 ಅಂತಸ್ತಿನ ಕಟ್ಟಡಕ್ಕೆ ಸಮಾನವಾಗಿದೆ. ನೆಲದಿಂದ ಜ್ಯೋತಿಯ ತುದಿವರೆಗೆ ಎತ್ತರವು 305 ಅಡಿ 6 ಇಂಚುಗಳು ಮತ್ತು ಇಮ್ಮಡಿಯಿಂದ ಪ್ರತಿಮೆಯ ಮೇಲ್ಭಾಗದವರೆಗೆ 111 ಅಡಿ 6 ಇಂಚುಗಳು. ಈ ವಿಗ್ರಹದ ಒಟ್ಟು ತೂಕ 2,04,116 kg. ಇದರ ಸೊಂಟದ ಉದ್ದ 35 ಅಡಿ ಮತ್ತು ಜನರು ಅದರ ಕಿರೀಟವನ್ನು ತಲುಪಲು 354 ಮೆಟ್ಟಿಲುಗಳನ್ನು ಏರಬೇಕು. ಇದನ್ನು ನಿರ್ಮಿಸುವ ಕಲ್ಪನೆಯನ್ನು ಎಡ್ವರ್ಡ್ ಡಿ ಲ್ಯಾಬೌಲೆ ಅವರು ನೀಡಿದರೆ, ಇದನ್ನು ಫೆಡ್ರಿಕ್ ಆಗಸ್ಟ್ ಬರ್ತೋಲ್ಡಿ ವಿನ್ಯಾಸಗೊಳಿಸಿದರು ಮತ್ತು ಅದರ ಬೆನ್ನೆಲುಬನ್ನು ಐಫೆಲ್ ಟವರ್ ಅನ್ನು ವಿನ್ಯಾಸಗೊಳಿಸಿದ ಗುಸ್ಟಾವ್ ಐಫೆಲ್ ವಿನ್ಯಾಸಗೊಳಿಸಿದರು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಶೂ ಸಂಖ್ಯೆ 879. ಈ ವಿಗ್ರಹದ ಕಿರೀಟದ ಮೇಲೆ 7 ಬಿಂದುಗಳಿವೆ. ಈ 7 ಬಿಂದುಗಳು 7 ಖಂಡಗಳು ಮತ್ತು ಸಮುದ್ರಗಳನ್ನು ಪ್ರತಿನಿಧಿಸುತ್ತದೆ. ಪ್ರತಿ ತುದಿಯ ಉದ್ದ 9 ಅಡಿ ಮತ್ತು ತೂಕ 68 kg. ಭೂಮಿಯ ರತ್ನಗಳನ್ನು ಚಿತ್ರಿಸುವ ಕಿರೀಟದ ಮೇಲೆ 25 ಕಿಟಕಿಗಳಿವೆ. ಇದಾಗಿತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಬಗೆಗಿನ ಕೆಲವು ಕುತೂಹಲಕಾರಿಯಾದ ಸಂಗತಿಗಳು. ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ಕಥಾಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.